ಕಾರ್ಯಾಗಾರ ಮನೋಶಕ್ತಿ, ಸ್ವಸ್ಥ ವ್ಯಕ್ತಿ, ಸ್ವಸ್ಥ ಕುಟುಂಬ, ಸ್ವಸ್ಥ ಸಮಾಜ ಅಂತ ಹೇಳಬೇಕಾದ್ರೆ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಮಾಮವ ಭವಸಾಗರ ತಾರಕ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಬಹಳ ವಿಶೇಷವಾಗಿ ನಮ್ಮ ತಾಯಿ ತುಂಬಾ ಇಷ್ಟಪಟ್ಟಂತ ಎಪಿಸೋಡ್ ನಿಮ್ದು. ತುಂಬಾ ಖುಷಿ ಪಟ್ರು. ಅವ್ರ ಕಣ್ಣಲ್ಲಿ ನೀರೇ ಹಾಕ್ಬಿಟ್ರಂತೆ. ಎಷ್ಟು ಕಷ್ಟಪಟ್ಟಿದಾರೋ ಪಾಪ, ಅಲ್ಲೆಲ್ಲ ಹೋಗಿ ಆರ್ಮಿ ಕ್ಯಾಂಪಲ್ಲೆಲ್ಲ ಕೂತು ಕಷ್ಟ ಕಾಣೋ. ಅದು ಬಹಳ ನಮ್ಗೆ ತುಂಬಾ ಇಷ್ಟ ಆಯ್ತು ಕಣೋ. 2 ಸತಿ ನೋಡಿದೆ ಎಪಿಸೋಡು. ಈ ಸಡನ್ನಾಗೆ ಒಂದು ಫೋರ್ಸ್ ಬರುತ್ತೆ, ಅದು ಏನೋ ಒಂದು ಶಕ್ತಿ ಅಷ್ಟೇ. ನೀವು ಕನ್ನಡ ಒಳ್ಳೆ ಪುಸ್ತಕ ಮಾಡ್ತಾ ಇದ್ದೀರಾ, ಸಾವಣ್ಣ ಅವರಲ್ವಾ, ಈ ಕೆಲಸನ ಚೆನ್ನಾಗಿ ಮುಂದುವರಿಸಿ ದೇವ್ರು ಒಳ್ಳೇದು ಮಾಡಲಿ ಅಂತ ಅಷ್ಟೇ. ಇಲ್ಲ ಈ ವ್ಯಕ್ತಿ ಯಾರು ಏನು, ಇಂಟರ್ನೆಟ್ಟು ಮೀಡಿಯಾ ಎಲ್ಲನೂ ಕಾಲಾಡದೆ ಅವಾಗ ಗೊತ್ತಾಯಿತು ಸದ್ಗುರು ಶ್ರೀರಾಮ್ ಸರ್. ನಾದೋಪಾಸನ ಶಂಕರ ಧ್ವನಿ ಇದನ್ನ ಮನಸುರುಳಿಯ ಬಿಡುಗಡೆ ಮಾಡಬೇಕಾಗಿ ಪ್ರೀತಿಯಿಂದ ಸದ್ಗುರು ಶ್ರೀರಾಮರನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ. ಸ್ವರೂಪ ಗಮ ಗಮ ಭೂತ ನಾನು ಸಾಧನೆ ಶುರು ಮಾಡಿದಾಗ ಕೆಲವರು ಎಲ್ಲೋ ನೋಡಿ ಬಂದು ನಮಸ್ಕಾರ ಮಾಡಿ ಹೇಳಿದ್ರು, ನೀವು ಹಿಂದಿನ ಜನ್ಮದಲ್ಲಿ ಹಂಗಾಗಿದ್ರಿ ಹಿಂಗಾಗಿದ್ರಿ, ನಂಗೆ ಊಟಕ್ಕೆ ಗತಿ ಇಲ್ಲ, ಅಲಿತಾ ಇದ್ದೀನಪ್ಪ, ನೀನು ಏನೇನೋ ಹೇಳಬೇಡ. ಆಗ ಅವರು ಹೇಳಿದ್ರು, ಇಲ್ರಿ ನೀವು ಅಂದ್ಕೊಳ್ಳಿ ಅದಾಗ್ತದೆ, ನಿಮ್ಮ ಮನ್ಸಿಗೆ ಆ ಶಕ್ತಿ ಇದೆ, ನಿಮಗೇನು ಏನು ಬೇಕಾದರೂ ಮಾಡ್ಬೋದು ಅಂತ. ನಮ್ಮ ತಲೆಗೆ ಹೋಗಲಿಲ್ಲ. ಧಿಮಿತ ಧಿಮಿತ ಧಿಮಿ ಧಿಮಿ ಗಿಡ